ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ಆರಂಭಗೊಂಡಿದೆ. ಶೋಭಾಯಾತ್ರೆ ಆರಂಭ ಆಗಿದೆ. ಕಾಮಧೇನು ಗಣಪತಿ ದೇಗುಲದಿಂದ ದತ್ತಾತ್ರೇಯ ಸ್ವಾಮಿ ವಿಗ್ರಹದೊಂದಿಗೆ ಯಾತ್ರೆಯನ್ನ ಆರಂಭ ಮಾಡಲಾಗಿದೆ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು, ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಭಾಗಿಯಾಗಿದ್ದಾರೆ. ಯಾತ್ರೆಯಲ್ಲಿ ಸಾವಿರಾರು ಮಾಲಾಧಾರಿಗಳು ಹೆಜ್ಜೆಯನ್ನ ಹಾಕಿದ್ದಾರೆ. ಇನ್ನು ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಶೋಭಾಯಾತ್ರೆ ಆರಂಭ ಆಗಿದೆ. ಬಸವನಹಳ್ಳಿ ಎಂಜಿ ರಸ್ತೆ ಮೂಲಕ ಈ ಒಂದು ಯಾತ್ರೆ ಸಾಗುತ್ತೆ. ಆಜಾದ್ ಪಾರ್ಕ್ನವರೆಗೂ ಕೂಡ ಶೋಭಾಯಾತ್ರೆ ಸಾಗಲಿದೆ. ಗಮನಿಸ್ತಾ ಇದ್ದೀರಿ, ಸಿಟಿ ರವಿಯವರು ಸೇರಿದಂತೆ ಅನೇಕ ಮಂದಿ ವಾದ್ಯ ಮತ್ತು ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕಿದ್ರು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯ ವೇಳೆ ಮಸೀದಿಗೆ ನುಗ್ಗೋದಕ್ಕೆ ಮಾಲಾಧಾರಿಗಳು ಯತ್ನವನ್ನ ಪಟ್ಟರು. ಈ ವಿಚಾರವಾಗಿ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಎಸ್ಪಿಯ ಜೊತೆಗೆ ಮಾತನಾಡಿದೆ. ಅಲ್ಲಿ ಅಂತಹ ಘಟನೆ ಏನೂ ಆಗಿಲ್ಲ ಎಂದಿದ್ದಾರೆ ಪರಮೇಶ್ವರ್. ಪ್ರತಿ ವರ್ಷದಂತೆ ಮಸೀದಿ ಮುಂದೆ ಭಜನೆ ಮಾಡಿ ಹೋಗಿದ್ದಾರೆ. ಪ್ರತಿ ವರ್ಷವೂ ಹೋಗ್ತಾರೆ. ಇವತ್ತು ಹೆಚ್ಚು ಜನ ಹೋಗಿದ್ದಾರೆ ಅಷ್ಟೇ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಇನ್ನು ಘಟನೆಯ ಬಗ್ಗೆ ರಿಪೋರ್ಟ್ ಅನ್ನು ಕೂಡ ಪಡೆದಿದ್ದೀನಿ ಎಸ್ಪಿ ಅವರ ಬಳಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಏನಾಗಲಿಲ್ಲ, ಈಗ ತಾನೇ ನಾನು ಎಸ್ಪಿಗೆ ಮಾತಾಡಿದೆ. ಅಲ್ಲಿ ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲೇ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ. ಬೇರೆ ಏನೂ ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ SP ಡೈರೆಕ್ಟ್ಲಿ. ಹೌದೌದು, ಅದೇ ರೀತಿ ಮಾಡ್ತಾರೆ. ಏನಾಗಲಿಲ್ಲ, ಈಗ ತಾನೇ ನಾನು ಎಸ್ಪಿಗೆ ಮಾತಾಡಿದೆ. ಅಲ್ಲಿ ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲೇ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ. ಬೇರೆ ಏನೂ ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ SP ಡೈರೆಕ್ಟ್ಲಿ. ಹೌದೌದು.